ರಾಯಚೂರಿನಿಂದ ಅಮರೇಗೌಡ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅಮರೇಗೌಡ ಅವರೇ. ನಮಸ್ಕಾರ ಸರ್, ನನ್ನ ಏಜ್ 65. ಹೇಳಿ. ಈಗ ನಮ್ಮ ಮಿಸಸ್ ಕೂಡ ಸಂಪರ್ಕ 16 ವರ್ಷದ್ದು ಇಲ್ರಿ. ಇಲ್ಲರಿ. ನೀವು ಮಾತಾಡೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅಮರೇಗೌಡ ಅವರೇ. ಮ್ಯೂಟ್ ಮಾಡಬೇಡಿ ಟಿವಿನ. ಟಿವಿ ಮ್ಯೂಟ್ ಮಾಡಿ. ಇಲ್ಲ, ಟಿವಿ ಮ್ಯೂಟ್ ಮಾಡೀನಿ ಸರ್. ನಿಧಾನಕ್ಕೆ ಮಾತಾಡಿ, ಆರಾಮಾಗಿ ಮಾತಾಡಿ. ಓಕೆ. ನನ್ನ ವಯಸ್ಸು 65 ರೀ. 65 ವರ್ಷ. 65 ಸರ್. ನನ್ನ ಹೆಂಡತಿ ಕೂಡ ಸಂಪರ್ಕ 16 ವರ್ಷದ್ದು ಇಲ್ಲ ಸರ್. 16 ವರ್ಷದಿಂದ ಇಲ್ಲ. ಇಲ್ಲ, ಯಾಕಂದ್ರೆ ಅದು ಯೋನಿಯಲ್ಲಿ ಆಪರೇಷನ್ ಹಾಕಿರ್ ಸರ್. ಆಯ್ತು. ಈಗ 12 ವರ್ಷದ ಯಾವ ಹೆಂಗಸನ ಮುಟ್ಟಿಲ್ರಿ. ಲಾಸ್ಟ್ ವೀಕ್ ಒಬ್ಬ ಮುಸ್ಲಿಂ ಮಹಿಳೆ ಕೂಡ ಸಂಭವಿಸಿದ್ರಿ. ಸಂಪರ್ಕ ಕೂಡಿದ್ರಿ. ನಂದು ಏನ್ರಿ ಶಿಸ್ನು 5-6 ಇಂಚ್ ಅದರಿ. 2-3 ಸಲ ಮಾಡಿದ್ರಿ. ಮುಂದೆ ಏನಾದ್ರೂ ಏರ್ಸ್ ಏನಾದ್ರು ತೊಂದರೆ ಬರ್ಬೋದಾ ಏನಂತ ಅದಕ್ಕೆ ಕೇಳಿ. ಈಗ ಆ ಮಹಿಳೆಗೆ ಯಾವ್ದೇ ಕಾಯಿಲೆ ಇಲ್ಲದೆ ಇದ್ರೆ ನಿಮ್ಗೇನ್ ತೊಂದರೆ ಏನ್ ಆಗೋದಿಲ್ಲ. ಏನಾದ್ರು ಅವ್ರಿಗೇನಾದ್ರು ಸೋಂಕಿದ್ರೆ ಆ ಸೋಂಕು ನಿಮಗ್ ಬರ್ಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನೋ ಸಮಸ್ಯೆ ಆಗೋದಿಲ್ಲ. ಈಗ ನೋಡ್ರಿ ಸರ್, ಈಗ ನನ್ನ ಹೆಂಡತಿ ಯೋನಿ ಒಳಗೆ ಒಂದು ಗಂಟತ್ರಿ. ಆಯ್ತು. ಅದು ಆರ್ಮಿ ಪಡ್ಲತ್ತು ಹುಬ್ಳಿ ಒಳಗೆ ಆಪರೇಷನ್ ಮಾಡಿ. ಅದು ಗೊತ್ತಾಯ್ತು. ಅದು ಆಪರೇಷನ್ ಮಾಡಿದ್ರು 16 ವರ್ಷದಿಂದ ನೀವು ಸಂಪರ್ಕ ಕ್ರಿಯೆನಲ್ಲಿ ಇಲ್ಲ. ಇಲ್ಲ, ಇವಾಗ ಸದ್ಯ ಏನ್ ಸರ್, ಒಬ್ಬ ಮುಸ್ಲಿಂ ಮಹಿಳೆ ಕೂಡ ಸಂಪರ್ಕ ಹೊಂದಿದ್ದೀನ್ರಿ. ಏನ್ರಿ 8 ದಿವಸ ಇದ್ರಂಗ ಈಗ 3 ಸಲ ಸಂಭವ ಮಾಡಿದ್ದೀನ್ರಿ. ಆಕಿನ ತೃಪ್ತಿ ಪಟ್ಕೊಂಡ್ರಿ. ಮುಂದೆ ಏನಾದ್ರು ಅಕಸ್ಮಾತ್ ಏಡ್ಸ್ ಇಂತ ರೋಗ ಬರಲಾದ್ರೆ ಪರಿಹಾರ ಏನ್ರಂತ ನಿಮ್ಮ? ಅಲ್ಲ, ಏಡ್ಸ್ ರೋಗ ಎಲ್ಲ ಬರೋದು ಆ ಮಹಿಳೆಯಲ್ಲಿ ಏನಾದ್ರು ಇದ್ರೆ ಬರುತ್ತೆ ಹೊರತು ಅದಾಗದ್ ಬರೋದಿಲ್ಲ. ಅದರಿಂದ ನೀವು ಯಾವುದೇ ಒಂದು ಮಹಿಳೆನ ಸಂಪರ್ಕ ಮಾಡಿದ್ರೆ ಆ ಮಹಿಳೆಗೆ ಏನಾದ್ರು ಮೊದಲೇ ಕಾಯಿಲೆ ಇದ್ರೆ ಮಾತ್ರ ನಿಮಗೆ ಬರುತ್ತೆ ಹೊರತು ಹೊಸದಾಗಿ ಏನು ಉತ್ಪಾದನೆ ಆಗೋದಿಲ್ಲ. ಅದರಿಂದ ನಿಮ್ಗೆ ಆ ಥರ ಆತಂಕ ಇದ್ರೆ ನೀವು ಯಾರ ಹತ್ರ ಈ ಲೈಂಗಿಕ ಸಂಪರ್ಕ ಇಟ್ಕೊಂಡಿದ್ದೀರಿ ಅವ್ರಿಗೊಂದ್ಸರಿ ರಕ್ತ ಪರೀಕ್ಷೆ ಮಾಡಿಸಿ ಅವ್ರಿಗೇನು ಕಾಯಿಲೆಗಳಿಲ್ವಾ ಅಂತ ಖಾತ್ರಿ ಮಾಡ್ಕೊಳ್ಳಿ. ಆ ರೀತಿ ಏನಾದರೂ ಅವರಿಗೆ ಕಾಯಿಲೆ ಇದ್ದರೆ PEP ಅಂತ ಚಿಕಿತ್ಸೆ ಕೊಡಬೇಕಾಗತ್ತೆ. ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ಅಂತ, PET ಅಂತ. ಅದು ಅಂತಂದರೆ ಯಾವುದೇ ಒಂದು ರೋಗ ಇರತಕ್ಕಂಥ ವ್ಯಕ್ತಿಯ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ರೆ ತಕ್ಷಣನೇ ಆ ರೋಗ ನಮಗೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಒಂದು ಈ ಚಿಕಿತ್ಸೆ ಇದೆ. ಮಾತ್ರೆಗಳನ್ನ ಕೊಟ್ಬಿಡ್ತೀವಿ 1 ತಿಂಗಳು. ಅಂದ್ರೆ ಪ್ರಿವೆಂಟಿವ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ಅಂತ. ಅದನ್ನ ತೆಗೆದುಕೊಳ್ಬೇಕಾದ್ರೆ ಅವ್ರಿಗೆ ಕಾಯಿಲೆ ಇದ್ರೆ, ಅವ್ರಿಗೆ ಕಾಯಿಲೆ ಇದ್ರೆ ನಾವು ಮತ್ತೆ ನಮ್ಗೆ ಆ ಕಾಯಿಲೆ ಬರೋರ್ಗು ಅದು ಬ್ಲಡ್ ಟೆಸ್ಟ್ ಪಾಸಿಟಿವ್ ಆಗೋರ್ಗು ಕಾಯ್ಬೇಕು ಅಂತ ಏನಿಲ್ಲ. ಮೊದಲೇ ತಗೊಂಡ್ಬಿಡ್ಬೋದು. ಈಗ ನಾವೆಲ್ಲ ವ್ಯಾಕ್ಸಿನೇಷನ್ಸ್ ತಗೊಳ್ತೀವಲ್ಲ, ಊರಿಗೆಲ್ಲ ಏನಾದ್ರು ದೊಡ್ಡ ಕಾಯಿಲೆ ಬಂದಾಗ ನಮಗೂ ಕಾಯಿಲೆ ಬರ್ಲಿ ಅಂತ ಹೆಪಟೈಟಿಸ್ ಆಗ್ಲಿ ಯಾವ್ದೇ ಒಂದು ಕಾಯಿಲೆ ಆಗ್ಲಿ ತಕ್ಷಣ ಮಾಡ್ಬಿಡ್ತೀವಿ. ಊರಲ್ಲಿರೋರ್ಗೆ ಎಲ್ರಿಗೂ ನಾವು ಅದು ಚುಚ್ಚುಮದ್ದು ಕೊಟ್ಬಿಡ್ತೀವಿ. ಅದೇ ರೀತಿ PET ಪೋಸ್ಟ್ ಎಕ್ಸ್ಪೋಜರ್ ಟ್ರೀಟ್ಮೆಂಟ್ ನ ಅವ್ರಿಗೆ ಕೊಡ್ಬೇಕಾಗತ್ತೆ. ನೀವು ಆ ಮಹಿಳೆಗೆ ರಕ್ತ ಪರೀಕ್ಷೆ ಮಾಡಿಸಿ ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ನೀವು ಮಾತ್ರ ತಗೊಳ್ಳಿ, ಅಲ್ಲದೆ ಇದ್ರೆ ಏನ್ ಬೇಡ. ಓಕೆ, ಥ್ಯಾಂಕ್ ಯು ಅಮರೇಗೌಡ ಕಾಲ್ ಮಾಡಿದ್ದಕ್ಕೆ.